ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನ್ ನೋಡತ್ತೀವಿ ಅಂತ ಹೇಳಿದ್ರ ರೇಖಾ 2 10th ಬರುವಂತಹ 3ನೇ ಒಂದು ಪಾಠ ಯಾವುದು ಅಂತ ಹೇಳಿದ್ರ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು ಜೋಡಿಗಳು. ಆ ಪಾಠದೊಳಗ ನೀವು ಟೋಟಲ್ ಆಗಿ ಏನಂತ ಹೇಳಿದ್ರ ಬ್ಲೂ ಪ್ರಿಂಟ್ ನ ಪ್ರಕಾರ 1 ಅಂಕದ 2 ಪ್ರಶ್ನೆ ಬರ್ತಾವು, ಪ್ಲಸ್ 2 ಅಂಕದ 1 ಪ್ರಶ್ನೆ ಬರ್ತೈತಿ, ಮತ್ತೆ 4 ಅಂಕದ 1 ಪ್ರಶ್ನೆ ಬರ್ತಾ ಇತ್ತು. ಇವು ಏನು ಅಂತ ಹೇಳಿದ್ರ 1 ಅಂಕದ 2, 2 ಅಂಕದ 1, 4 ಅಂಕದ 1 ಅಂತ ಹೇಳಿದ್ರ ಟೋಟಲ್ ಆಗಿ 8 ಅಂಕದ ಪ್ರಶ್ನೆ ಏನ್ ಮಾಡ್ತಾ ಇತ್ತು, 8 ಅಂಕಗಳು ಏನ್ ಮಾಡ್ತಾ ಇತ್ತು ಈ ಪಾಠದಿಂದ ಬರ್ತೈತಿ. ಅದ್ರೊಳಗ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರ 1 ಅಂಕದ 2 ಪ್ರಶ್ನೆಗಳು ಎದ್ರ ಮೇಲೆ ಬರ್ತಾವು, ಅಲ್ಲಿ ಒಂದು ಬಾಕ್ಸ್ ಕೊಟ್ಟಾರಲ್ಲ, a1/a2 does not equal to b1/b2. ಅದಾಗಿದ್ದ ರೇಖೆಗಳು ಹೆಂಗಿರ್ತಾವು, ಎಷ್ಟು ಪರಿಹಾರ ಇರ್ತೈತಿ, ಸ್ಥಿರ ಜೋಡಿ ಆಕತ್ತೆ ಇಲ್ಲೋ, ಆ ಒಂದು ಬಾಕ್ಸ್ ನ ಮೇಲೆ ಏನ್ ಆಗ್ತೈತೆ ಅಂತಂದ್ರ ನಮ್ಗ 1 ಮಾರ್ಕ್ಸ್ ಮತ್ತೆ 1 ಮಾರ್ಕ್ಸ್ 2 ಬರುವಂತಹ ಸಾಧ್ಯತೆ ಐತಿ. ಅಲ್ಲಿ 1 ಮಾರ್ಕ್ಸ್ ಬರುತ್ತೆ, ಮತ್ತೆ ಒಂದು ರಿಲೇಷನ್ ಏನಾದ್ರು ಕೇಳ್ತಾರೆ ನಿಮ್ಗೆ ಸಾಲ್ವ್ ಮಾಡಕ್. ಮಲ್ಟಿಪಲ್ ಒಳಗ 1 ಬರುತ್ತಾ, ಮತ್ತೆ ಬರೀದ್ರೊಳಗ 1 ಕ್ವಶನ್ ಬರುತ್ತೆ 1 ಮಾರ್ಕ್ಸ್ ಇಂದ. 7 ಮಾರ್ಕ್ಸ್ ಇಂದ ನೋಡೋಣ ನಾವು. ಈಗ ಏನ್ ಮಾಡೋಣ ಅಂತ ಹೇಳಿದ್ರ 7 ಮಾರ್ಕ್ಸ್ ಇಂದ ಯಾವ ಕ್ವಶನ್ ಬರ್ತೈತಿ ನೋಡಿ. ಅದ್ರೊಳಗ ಕೊಟ್ಟಿರುವ ಸಮೀಕರಣಗಳನ್ನು ವರ್ಜಿಸುವ ವಿಧಾನದ ಮೂಲಕ ಬಿಡಿಸಿ ಅಂತ ಹೇಳಿ ನಿಮ್ಗೆ ಫಿಕ್ಸ್ ಕ್ವಶನ್ ಬರುತ್ತೆ. ಇಲ್ಲಿರುವ 3 ವಿಧಾನಗಳು ಸಮೀಕರಣಗಳನ್ನು ಯಾವ ರೀತಿ ಬಿಡಿಸ್ತೀವಿ ಅಂತ ಹೇಳಿದ್ರ, 1ನೇದ್ದು ವರ್ಜಿಸುವ ವಿಧಾನ, 2ನೇದ್ದು ಆದೇಶ ವಿಧಾನ, 3ನೇದ್ದು ನಕ್ಷಾ ವಿಧಾನದ ಮೂಲಕ ಕೊಟ್ಟಿರುವ ಸಮೀಕರಣಗಳನ್ನ ನಾವು ಬಿಡಿಸ್ತೀವಿ. ಆದ್ರೆ ನಮ್ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ನೋಡುದಾದ್ರ ವರ್ಜಿಸುವ ವಿಧಾನ 2 ಮಾರ್ಕ್ಸ್ ಬರುವಂತ ಸಾಧ್ಯತೆ ಜಾಸ್ತಿ ಉಂಟು. ವರ್ಜಿಸುವ ವಿಧಾನವನ್ನ ಕೊಡುವಂತಹ ಸಾಧ್ಯತೆ ಹೆಚ್ಚಿಗೆ ಇತ್ತು. ಅದಕ್ಕೆ ನಾವೇನ್ ಮಾಡಲು, ಯಾವ ರೀತಿ ವರ್ಜಿಸುವ ವಿಧಾನವನ್ನ ಮಾಡ್ಬೇಕು, ವರ್ಜಿಸುವ ವಿಧಾನ ಕೊಟ್ಟಾಗ ಮೊನ್ನೆಗೆ ನಾವ್ ಏನ್ ನೋಡ್ಬೇಕು, ಯಾವ ರೀತಿ ತಗೋಬೇಕು, ಯಾವ ರೀತಿ ಹೆಚ್ಚಬೇಕು ಅಂತ ಹೇಳಿದ್ರೆ ನೋಡೋಣ. ಫಸ್ಟ್ ಏನ್ ಮಾಡ್ತೀವಿ, ವರ್ಜಿಸುವ ವಿಧಾನದೊಳಗ ಕೊಟ್ಟಿರುವಂತಹ ಸಮೀಕರಣಗಳನ್ನ ಒಂದರ ಕೆಳಗೊಂದು ಬರ್ಕೋಬೇಕು. 1ನೇ ಸಮೀಕರಣ ಈ ರೀತಿ x + y = 14, x - y = 4. ಏನ್ ಮಾಡ್ಕೋಬೇಕು, ಒಂದ್ರ ಕೆಳಗೆ 1 ಬರ್ಕೋಬೇಕು. ಆಮ್ಯಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರ x ನ ಜೊತೆ ಇರುವಂತಹ ಸಹಗುಣಕವನ್ನ ಹೋಲಿಕೆ ಮಾಡ್ಕೋಬೇಕು. x ನ ಜೊತೆ ಇರುವಂತಹ ನಂಬರ್ ಸೇಮ್ ಐತಿಲ್ಲ ನೋಡ್ಕೋಬೇಕು, ಸೇಮ್ ಐತಿ. ಮತ್ತ ಅದ್ರ ಚಿಹ್ನೆನ ಸೇಮ್ ಐತನ್ನ ನೋಡ್ಕೋಬೇಕು, ಚಿಹ್ನೆನು ಸೇಮ್ ಐತೆ. ಹಂಗಿದ್ರೆ ಚಿಹ್ನೆ ವಿರುದ್ಧ ಇರ್ಬೇಕು. ನಮಗೆ ವರ್ಜಿಸುವ ವಿಧಾನದೊಳಗೆ ಏನ್ ಮಾಡ್ಬೇಕು, ಸಹಗುಣಕ ಸೇಮ್ ಇರ್ಬೇಕು, ಚಿಹ್ನೆ ವಿರುದ್ಧ ಇರ್ಬೇಕು. ಅಂತ ಒಂದು ಏನ್ ನೋಡ್ಕೋಬೇಕು ನಾವು, ಸಹಗುಣಕವನ್ನ ನೋಡಬಹುದು. ಈಗ x ಏನ್ ನಂಬರ್ ಏನಿತ್ತು ಸೇಮ್ ಇತ್ತು, ಅದ್ರ ಚಿಹ್ನೆ ಏನಾಗೈತಿ, ಇಲ್ಲಿ ಪ್ಲಸ್ ಇರುತ್ತೆ ಏನಿಲ್ಲ ಅಂದ್ರೆ ಹಂಗಾರೆ ಪ್ಲಸ್ ಅಥ ಬಿಟ್ಟು y ನೋಡ್ಬೇಕು. y ಒಳಗ ಅದ್ರ ಜೊತೆ ಇರುವಂತ ನಂಬರ್ ಏನೈತಿ, ಏನಿಲ್ಲ ಅಂದ್ರೆ 1 ಇರುತ್ತೆ. ಇಲ್ಲಿ 1 ಐತಿ. ಸಹಗುಣಕ ಸೇಮ್ ಇದ್ಮೇಲೆ ಮತ್ತೇನ್ ನೋಡ್ಬೇಕು, ಅದ್ರ ಚಿಹ್ನೆ ನೋಡ್ಬೇಕು. ಚಿಹ್ನೆ ಏನೈತಿ ನೋಡಿಲ್ಲ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಹಂಗಂದ್ರೆ ಇದನ್ನ ಚಾಯ್ಸ್ ಮಾಡ್ಕೋಬೇಕು ನಾವು. ಈ ಒಂದು y ಅನ್ನ ನಾವು ಏನ್ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೊಂಡು ಈಗ ಪ್ರೊಸೆಸ್ ಅನ್ನ ಏನ್ ಮಾಡ್ಬೇಕು ಅಂದ್ರ ಯಾವ ಒಂದು ಗಣಿತದ ಪ್ರಕ್ರಿಯೆಯನ್ನ ಮಾಡ್ಬೇಕಂತ ಹೇಳಿದ್ರ, ಸಹಗುಣಕ ಸೇಮ್ ಇದ್ದು ಚಿಹ್ನೆಗಳು ಚೇಂಜ್ ಇದ್ರ ಅದನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರ ಸಂಕಲನ ಮಾಡ್ಬೇಕು, ಕೂಡ್ಸೋ ಕೆಲಸ ಮಾಡ್ಬೇಕು. ಇಲ್ಲಿ ಪ್ಲಸ್ ಅಂತ ಬರ್ಬಿಟ್ರೆ ಇವೆರಡು ಏನಾಗ್ತಾವ, ಕೂಡ್ಸಿದ್ರೆ ಇದು ಪ್ಲಸ್ ಐತಿ ಮೈನಸ್ ಐತಿ ಕ್ಯಾನ್ಸಲ್ ಆಗ್ತಾವು. ನಾವೇನ್ ಮಾಡಕತ್ತೀವಿ, ಕೂಡ್ಸೋದ್ ಮಾಡಕತ್ತೀವಿ. ಈಗ x ಅನ್ನ ಕೂಡಿಸ್ಬಿಟ್ರೆ x + x ಅಂದ್ರ 2x ಉಳಿತೈತಿ = ಇಲ್ಲಿ ಕೂಡಿಸ್ಬೇಕಾ, 14 + 4 18 ಆಗುತ್ತ. 2x = 18 ಆಯ್ತು. x ನ ಬೆಲೆ ಏನು ಕಂಡುಹಿಡಿಬೇಕಂತಂದ್ರ ಈ 2ನೇ ಈ ಕಡೆ ತಗೊಂಡ್ ಬಂದ್ಬಿಟ್ರೆ ಅದೇನಾಗುತ್ತ, ಡಿವೈಡೆಡ್ ಬೈ ಆಗುತ್ತ, ಭಾಗಾಕಾರಕ್ಕೆ ಹೋಗುತ್ತ. ಇಲ್ಲಿ ಗುಣಾಕಾರ ಈ ಕಡೆ ಬಂದ್ರ ಭಾಗಾಕಾರಕ್ಕೆ ಹೋಗುತ್ತೆ. 2 1 2 2 9. ಹಾಗಿದ್ರ x = ಎಷ್ಟು, 9. ಇದು ಏನಾಗಿತ್ತು ಅಂತ ಹೇಳಿದ್ರೆ x ನ ಬೆಲೆ ಆಗಿತ್ತು. ನೆಕ್ಸ್ಟ್ y ನ ಬೆಲೆ ಬೇಕಲ್ಲ, x ಸಿಕ್ ನಂಗೆ x ಸಿಕ್ಕ ಮೇಲೆ ನಾ y ನ ಬೆಲೆಯನ್ನು ಹೆಂಗ್ ಕಂಡಿಡ್ಕೊಂತೀನಿ ಅಂತ ಹೇಳಿದ್ರೆ, ಇದಕ್ಕೆ ಸಮೀಕರಣ 1 ಅಂತ ಬರೀತೀನಿ, ಇದಕ್ಕೆ ಸಮೀಕರಣ 2 ಅಂತ ಬರೀತೀನಿ. ಈಗ x = 9 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಇದನ್ನೇನ್ ಮಾಡ್ಬೇಕು ನಾವು, 1ರೊಳಗ ಆದೇಶಿಸ್ತೀವಿ. x = 9 ಎಲ್ಲಿ ಹಾಕೊಂತೀನಿ ನಾನೀಗ, ಯಾವ್ದಾದ್ರು 1ರೊಳಗ ಆದ್ರೂ ಹಾಕ್ರಿ, 2ರೊಳಗ ಆದ್ರೂ ಹಾಕಿದ್ರೆ ನಿಮ್ಗೆ ಏನ್ ಸಿಗುತ್ತೆ, y ನ ಬೆಲೆ ಸಿಗುತ್ತೆ. ಹೆಂಗ ನೋಡು, ಸಮೀಕರಣ 1 ಏನಿರ್ತದೆ x + y = 14. ಈಗ x ಇದ್ದಲ್ಲಿ ನಾನು ಏನಾಗ್ಬೇಕು, x = 9. x ನ ಬದಲು ಏನ್ ಬರ್ತೀನಿ ನನಗೆ, 9 + y = 14. 9 + y = 14 ಆಯ್ತು. ಹಂಗಿದ್ರ y ನ ಬೆಲೆ ಏನಾಯ್ತು, 14 - 9. ಈ 9 ಅನ್ನ ಈ ಕಡೆ ತಗೊಂಡ್ಬಂದ್ಬಿಟ್ರ ಪ್ಲಸ್ ಇದೇನಾಗತ್ತ, ಮೈನಸ್ ಆಗತ್ತ. 14 9 ಹೋದ್ರೆ ಏನ್ ಉಳಿತು ನನಗ, 14 9 ಕಳೆದ್ರ 5 ಉಳಿತು. y ನ ಬೆಲೆ ಏನಾಗಿತ್ತು ನನಗೆ, ಇಲ್ಲೇ 5 ಸಿಕ್ತು. x ನ ಬೆಲೆ 9,
ಹಾಗೂ y ನ ಬೆಲೆ 5 ಸಿಕ್ತು. ಇವು ಕರೆಕ್ಟ್ ಅದಾವಿಲ್ಲ ನಾವು ಹೆಂಗ್ ಚೆಕ್ ಮಾಡ್ಬೇಕು? x ನ ಬೆಲೆಯನ್ನು ಕಂಡುಹಿಡಿದ್ವಿ, y ನ ಬೆಲೆಯನ್ನು ಕಂಡುಹಿಡಿದ್ವಿ. ಕರೆಕ್ಟ್ ಅದಾವಿಲ್ಲ ಅಂತ ಹೆಂಗ್ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೆಂಗ್ ತಾಳೆ ನೋಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ x ಅನ್ನ 9 ಹಾಕೊಡ್ರಿ ಮತ್ತು y ನ ಬೆಲೆಯನ್ನ 5 ಹಾಕೊಡ್ರಿ. 9 ಪ್ಲಸ್ 5 ಏನಾಯ್ತಿಲ್ಲ 14 ಆಯ್ತಾ. ಈ ಕಡೆ 14 ಐತಿ, 14 14 ಆಗತ್ತೆ. ಹಂಗಿದ್ರೆ LHS RHS ಆಯ್ತು. ಎಡಬದಿ ಬಲಬದಿ. ಹಂಗಿದ್ರೆ ನಾವು ಕಂಡು ಹಿಡಿದಿದ್ದ x ಮತ್ತು y ಏನೈತಿ ಕರೆಕ್ಟ್ ಐತಿ ಅಂದಂಗ. ಈಗ ಏನ್ ಮಾಡ್ರಿ ತಿಳಿತಲ್ಲ, ಇದ ಟೈಪ್ ಏನ್ ಮಾಡ್ತೀನಿ, ಒಂದ್ 2 ಎಕ್ಸಾಂಪಲ್ ನ ಕೊಟ್ಟಿರ್ತೀನಿ. ಅವು ಅದರ ಬೆಲೆಗಳು ಏನಾಗ್ತಾವ, x ಮತ್ತು y ನ ಬೆಲೆಗಳು ಏನಾಗ್ತಾವ ಅನ್ನೋದನ್ನ ಕಾಮೆಂಟ್ ಮಾಡ್ರಿ. ಓಕೆನಾ? ಥ್ಯಾಂಕ್ ಯು. ಏನ್ ಹೇಳಿದೆ ನಿಮ್ಗ 2 ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ. ಫಸ್ಟ್ ಒನ್ ನೋಡ್ರಿ, ಅದ್ರಾಗ ಯಾವ್ದು ಅಂತ ಹೇಳಿದ್ರೆ 2x + y = 8 ಮತ್ತು 3x - y = 7. ಏನ್ ಮಾಡ್ರಿ ಅಂತ ಹೇಳಿದ್ರೆ, ವರ್ಜಿಸುವ ವಿಧಾನ ಮಾಡಿ x ಮತ್ತು y ನ ಬೆಲೆಗಳನ್ನ ಕಾಮೆಂಟ್ ಮಾಡ್ರಿ. ನೋಡೋಣ ಯಾರು ಫಸ್ಟ್ ಕಾಮೆಂಟ್ ಮಾಡ್ತೀರಿ ಅಂತ ಹೇಳಿ. 2x + y = 10 ಮತ್ತು x - y = 2. ಇದರ ಈ ಒಂದು ಕೊಟ್ಟಿರೋ ಸಮೀಕರಣವನ್ನು ಏನ್ ಮಾಡ್ರಿ, ವರ್ಜಿಸುವ ವಿಧಾನ ಮಾಡ್ರಿ, x ಮತ್ತು y ನ ಬೆಲೆನ ಕಂಡುಹಿಡಿದು ಕಾಮೆಂಟ್ ಮಾಡ್ರಿ.